ಹೆಲೋ ನಮಸ್ಕಾರ ವೀಕ್ಷಕರೇ, ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಬಗ್ಗೆ ಸೊ ಒಂದು ಮಹತ್ವದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದಾನೆ. ಸೊ ನೀವೆಲ್ಲರೂ ಕೂಡ ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ, ಓಕೆನಾ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಸೊ ಸ್ನೇಹಿತರೆ, ಇವತ್ತಿನ ಒಂದು ಅಪ್ಡೇಟ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಕೂಡ ಬಹುಮುಖ್ಯವಾದಂಥ ಅಂತ ಹೇಳ್ತೇನೆ. ಬಿಕಾಸ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಗೃಹಲಕ್ಷ್ಮಿ ಹಣ ಏನು ಬರ್ತಾ ಇದೆ ಅದು ನಿಮಗೆ ಇಲ್ಲಿ ತನಕನೂ ಬರಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಅದಕ್ಕೆ ಒಂದು ರೀಸನ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಎಲ್ಲಾದರೂ ಈ ಒಂದು ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದೀರಾ ಅಥವಾ GST ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರೋದಿಲ್ಲ ವೀಕ್ಷಕರೇ. ಸೊ ಅದಕ್ಕೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇರೋದು. ಸೊ ಕಂಪ್ಲೀಟಾಗಿ ಈ ಒಂದು ವಿಡಿಯೋನ ನೋಡಿ. ನಾನು ಅವತ್ತೇ ಒಂದು from I think from 4 ಮಂತ್ ಬ್ಯಾಕ್ ಈ ಒಂದು ವಿಡಿಯೋ ಬಗ್ಗೆ ಇದ್ರ ಬಗ್ಗೆ ಹೇಳಿದ್ದೆ, ಬಟ್ ಇದು ಕನ್ಫರ್ಮ್ ಆಗಿದೆ ಈಗ, ಓಕೆನಾ. ಸೊ ಬರೋಬ್ಬರಿ 2,13,064 ಮಂದಿಗೆ ಈ ಒಂದು ಗೃಹಲಕ್ಷ್ಮಿ ಹಣದ ಭಾಗ್ಯವಿಲ್ಲ, ಓಕೆನಾ. ಸೊ ಏನಿದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ, ಓಕೆನಾ. ಸೊ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರ ಪೈಕಿ 1,08,417 ಆದಾಯ ತೆರಿಗೆ ಪಾವತಿದಾರರು ಹಾಗೂ 1,04,647 GST ರಿಟರ್ನ್ಸ್ ಸಲ್ಲಿಸುತ್ತಿರುವವರು ಇದ್ದಾರೆ. ಹಾಗಾಗಿ ಅವರಿಗೆ ಮಾರ್ಗಸೂಚಿ ಪ್ರಕಾರ ಧನ ಸಹಾಯ ಪಾವತಿಸಲು ಅವಕಾಶ ಇಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟಪಡಿಸಿದ್ದಾರೆ. ಪರಿಷತ್ನಲ್ಲಿ ಸದಸ್ಯ PH ಪೂಜಾರ್ ಪ್ರಶ್ನೆಗೆ ಉತ್ತರ ನೀಡಿ, ಆದಾಯ ತೆರಿಗೆ ಹಾಗೂ GST ರಿಟರ್ನ್ಸ್ ಕಾರಣಕ್ಕೆ 2,13,064 ಮಂದಿ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯಲು ಸಾಧ್ಯವಾಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಅವರ ಮಹತ್ವದ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಹೇಳ್ತಾನೆ ಇದ್ದೆ. ಸೊ ತುಂಬಾ ಜನರಿಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ, ಖಂಡಿತವಾಗ್ಲೂ ನೀವು GST ರಿಟರ್ನ್ ಮಾಡ್ತಾ ಇದ್ರೆ ಅಥವಾ ಆದಾಯ ತೆರಿಗೆಯನ್ನು ಮಾಡ್ತಾ ಇದ್ರೆ, ಕಟ್ತಾ ಇದ್ರೆ, ಖಂಡಿತವಾಗ್ಲೂ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಇನ್ನು ಮುಂದೆ ಪಡೆಯುವುದಕ್ಕೆ ಅವಕಾಶವಿಲ್ಲ, ಓಕೆನಾ. ಸೊ ಯಾಕೆ ಅವಕಾಶವಿಲ್ಲ ಅಂತ ನಾನು ಹೇಳಿದ್ದೆ, ಬರೋಬ್ಬರಿ 2 ಲಕ್ಷದ ಇಷ್ಟು ಜನರಿಗೆ ಈ ಒಂದು ಹಣ ಬರೋದಿಲ್ಲ ಅಂತ ನಾನು ಹೇಳ್ತಾನೆ ಇದ್ದೆ. ಸೊ ಹಾಗಾಗಿ ಯಾರಿಗೆಲ್ಲ ಹಣ ಬಂದಿಲ್ಲ, ನೀವು GST ರಿಟರ್ನ್ಸ್ ಮಾಡ್ತಾ ಇದ್ದೀರಾ, ಹಾಗಿದ್ರೆ ನಿಮಗೆ ಈ ಒಂದು ಹಣ ಇನ್ನು ಮುಂದೆ ಬರೋದಿಲ್ಲ, ಕಾಯೋದೇ ಬೇಡ ಅಂತ ನಾನು ಹೇಳ್ತೇನೆ, ಓಕೆನಾ. ಸೊ ಎಲ್ಲ ಜನರಿಗೆ ಈ ಒಂದು 21ನೇ ಕಂತಿನ ಹಣ, ನಮ್ಮ ಪ್ರಕಾರ 21ನೇ ಕಂತಿನ ಹಣ. ಸೊ ಮೇಡಮ್ ಅವರು ಹೇಳಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, 23ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೇವೆ, ಇನ್ನು 24ನೇ ಕಂತಿನ ಹಣ ಅಂದರೆ ಜೂನ್ ತಿಂಗಳದ್ದು ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದೇವೆ, ಇನ್ನು ಜುಲೈ ತಿಂಗಳದ್ದು ಮಾತ್ರ ಬಾಕಿ ಇದೆ ಅಂತ ಅವ್ರು ಹೇಳ್ತಾ ಇದ್ರು ಅಲ್ವಾ. ಸೊ ಹಾಗಾಗಿ ನಮ್ಮ ಪ್ರಕಾರ, ನಾವು ಲೆಕ್ಕ ಹಾಕಿದ ಪ್ರಕಾರ 21ನೇ ಕಂತಿನ ಹಣ ಮಾತ್ರ ನಿಮಗೆ ಬಂದಿದೆ. ಇನ್ನು 22ನೇ ಕಂತಿನ ಹಣ ಈ ಒಂದು ಗೌರಿ ಗಣೇಶ ಹಬ್ಬದ ಬಿಡುವಿನಲ್ಲಿ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾರಿಗಾದ್ರೂ ಬಂದಿದ್ರೆ, ಇದುವರೆಗೂ ಬಿಡುಗಡೆ ಆಗಲಿಲ್ಲ, ಸೊ ಬಂದರೆ ತಕ್ಷಣವೇ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ಸೊ ಇದುವರೆಯಾಗಿ ಬಿಡುಗಡೆ ಆಗಲಿಲ್ಲ, ಓಕೆನಾ. ಸೊ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರು, ಬಟ್ ಇದುವರೆಗೂ ಬಿಡುಗಡೆ ಆಗಲಿಲ್ಲ. ಸೊ ಆ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ನೀಡ್ತಾ ಇದ್ದೇನೆ, ಓಕೆನಾ. ಸೊ ಎಲ್ಲಾದರೂ ನೀವು GST ರಿಟರ್ನ್ಸನ್ನು ಮಾಡ್ತಾ ಇದ್ದೀರಾ ಅಥವಾ ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇನ್ನು ಮುಂದೆ ನಿಮಗೆ GSTಯ ಒಂದು ಗೃಹಲಕ್ಷ್ಮಿ ಹಣದ ಭಾಗ್ಯ ಇರುವುದಿಲ್ಲ ಅಂತ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ, ಓಕೆನಾ. ಸೊ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ, ಏನಾಗಿದೆ, ಏನಾಗ್ತಾ ಇದೆ, ಅಥವಾ ಈ ಎರಡೂ ವಿಷಯಗಳನ್ನ ನೀವು ಮಾಡ್ತಾ ಇಲ್ಲ, ಆದಾಯ ತೆರಿಗೆಯನ್ನು ಮಾಡ್ತಾ ಇಲ್ಲ, GST ರಿಟರ್ನ್ಸ್ ಫೈಲ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಿಮಗೆ ಇದ್ರ ಬಗ್ಗೆ ಹೋಗಿ ಚೆಕ್ ಮಾಡ್ಕೋಬೋದು. ಹೇಗೆಲ್ಲ ಚೆಕ್ ಮಾಡ್ಕೋಬೋದು ಅದ್ರ ಬಗ್ಗೆ ಕೂಡ ವಿಡಿಯೋನ ಹಾಕಿದ್ದೇನೆ. ಸೊ ಚೆಕ್ ಮಾಡಿಕೊಂಡು ಅದು ಹೇಗೆ ನಿಮಗೆ ಈ ಒಂದು ಹಣ ಬಂದಿಲ್ಲ ಅದ್ರ ಬಗ್ಗೆ ಕೂಡ ಸ್ಟೇಟಸ್ನ, ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ GST ರಿಟರ್ನ್ಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಹಣ ಇನ್ನು ಮುಂದೆ ಬರೋದಿಲ್ಲ. ಅದು ಸ್ಯಾಡ್ ಸುದ್ದಿ, ಇದಂತೂ ನಮಗೆ ಸ್ಯಾಡ್ ಸುದ್ದಿ ಅಂತಲೇ ಹೇಳ್ಬೋದು. ಬಟ್ ಏನೋ ಖರ್ಚು ವೆಚ್ಚಗಳನ್ನ ಕಮ್ಮಿ ಮಾಡುವ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಎಲ್ಲಾದರೂ ನೀವು GST ರಿಟರ್ನ್ಸ್ ಮಾಡ್ತಾ ಇದ್ದೀರಾ, ಆದಾಯ ತೆರಿಗೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಇನ್ನು ಮುಂದೆ ನಿಮಗೆ ಈ ಒಂದು ಹಣ ಬರೋದಿಲ್ಲ, ಓಕೆನಾ. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಸಿ ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು, ಥ್ಯಾಂಕ್ ಯು.